ವಿಶೇಷ ಭೂಸ್ವಾಧೀನ ಅಧಿಕಾರಿ ಮೇಲೆ ಲೋಕ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ದಾಳಿಗೆ ಹೆದರಿ ಮಲ್ಲಿಕಾರ್ಜುನ್ ರಾಜೀನಾಮೆಯನ್ನ ನೀಡಿದ್ದಾರೆ. ದಾಳಿ ಬಗ್ಗೆ ಊಹಿಸಿ ರಾಜೀನಾಮೆಯನ್ನ ಕೊಟ್ಟಿದ್ದ ಮಲ್ಲಿಕಾರ್ಜುನ್ ಕಳೆದ ಜುಲೈ 22ರಂದೇ ರಾಜೀನಾಮೆಯನ್ನ ನೀಡಿದ್ದಾರೆ ಮಲ್ಲಿಕಾರ್ಜುನ್. ಆಗಸ್ಟ್ 19ನೇ ತಾರೀಕಿನಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ವಿಶೇಷ ಭೂಸ್ವಾಧೀನ ಅಧಿಕಾರಿ ಮಲ್ಲಿಕಾರ್ಜುನ್ 2021ನೇ ಸಾಲಿನಿಂದ ಆಸ್ತಿಯನ್ನ ಘೋಷಿಸ ಮಲ್ಲಿಕಾರ್ಜುನ್. ಹಾಗಾಗಿ ಆಸ್ತಿ ಮತ್ತು ಹೊಣೆಗಾರಿಕೆ ಲೆಕ್ಕ ನೀಡುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು. ಆಸ್ತಿ ಲೆಕ್ಕ ನೀಡೋದಕ್ಕೆ ಹೆದರಿ ರಾಜೀನಾಮೆಯನ್ನೇ ಸಲ್ಲಿಸಿದ್ದಾರೆ ಮಲ್ಲಿಕಾರ್ಜುನ್. ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್. ಮಾಹಿತಿ ಕಲೆ ಹಾಕಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರ. ಆಗಸ್ಟ್ 19ನೇ ತಾರೀಕಿನಂದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಯಿತು. 11 ಕಡೆಗಳಲ್ಲಿ ಲೋಕ ದಾಳಿಯನ್ನು ನಡೆಸಿ ಇದೇ ದಾಳಿ ಸಂದರ್ಭದಲ್ಲಿ 12.95 ಕೋಟಿ ಅಸಮತೋಲನ ಆಸ್ತಿ ಕೂಡ ಪತ್ತೆಯಾಯಿತು. ಆಗಸ್ಟ್ 19ನೇ ತಾರೀಕಿನಂದು ಮಲ್ಲಿಕಾರ್ಜುನ್ ಮನೆ ಹಾಗೂ ವಿವಿಧ ಕಚೇರಿಗಳ ಮೇಲೆ 11 ಕಡೆಗಳಲ್ಲಿ ಲೋಕ ದಾಳಿಯನ್ನು ನಡೆಸಿ 12.95 ಕೋಟಿ ಆಸ್ತಿ ಪತ್ತೆಯಾಯಿತು. ದಾಳಿ ವೇಳೆ 18.32 ಕೋಟಿ ಮೌಲ್ಯದ ಆಸ್ತಿ ಕೂಡ ಪತ್ತೆಯಾಗಿದೆ. 2 ವಾಸದ ಮನೆಗಳು, 100 ಎಕರೆ 5 ಗುಂಟೆ ಜಮೀನು, ಒಟ್ಟು 14.28 ಕೋಟಿ ಮೌಲ್ಯದ ಚರಾಸ್ತಿ ಕೂಡ ಪತ್ತೆಯಾಗಿತ್ತು. 2.53 ಕೋಟಿ ನಗದು ಕೂಡ ಪತ್ತೆಯಾಗಿತ್ತು.